ಇವನ್ನ ದೇಹ ತನ್ನಷ್ಟಿಗೆ ತಾನೇ ರಿಪೇರಿ ಮಾಡಿಕೊಳ್ಳುತ್ತೆ ದೇವಾಕ್ಯ. ಈ ನಿಟ್ಟಿನಲ್ಲಿ ಇವರು 2 ಪುಸ್ತಕ ಬರೆದಿದ್ದಾರೆ. ಒಂದು ಪುಸ್ತಕ ಬರೆದಿದ್ದಾರೆ ಓವೆಲ್ಲ ಅಂತ, ಮತ್ತೊಂದು ಪುಸ್ತಕ ಮಕ್ಕಳ ಬಗ್ಗೆ, ಮಕ್ಕಳ ಆರೋಗ್ಯದ ಬಗ್ಗೆ ಬರೆದಿದ್ದಾರೆ. ಕಡಿಮೆ ಆಗಬೇಕು ಅಂತೇಳಿ ಇದಿಷ್ಟು ಇವರ ಸಂಕ್ಷಿಪ್ತ ಪರಿಚಯ. ಉಳಿದಂತೆ ಗ್ರಾಮೀಣಾಭಿವೃದ್ಧಿ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಗುಜರಾತ್ ಆಲೋಚನಾ ತೆಂಗಿನ ಮನೆಗಳು ನಾನಾ ರೀತಿ ಬೆಳೆದಿದ್ದಾರೆ. ತರಕಾರಿ ಅವರೇ ಬೆಳೀತಾರೆ. ಬಿಸಿ ಊಟಕ್ಕೆ ಅವರು ಬೆಳೆದಂಥ ತರಕಾರಿ ಬೆಳೆಸ್ತಾರೆ ಅವರೇ. ನಾವು ದಿವಸ 5 kg ಬೆಂಡೆಕಾಯಿ ಹಾಕಿ ಕಾಫಿ ಅವರು ಇವೆಲ್ಲಕ್ಕಿಂತ ಮುಖ್ಯವಾದ ಏನು ಅಂತ ಹೇಳಿದ್ರೆ ಪ್ರೌಢಶಾಲೆಗಳು, ಪ್ರೈವೇಟ್ ಕಾಲೇಜುಗಳು, ಪ್ರೈವೇಟ್ ಶಾಲಾ ಕಾಲೇಜುಗಳು ಬಂದಿದ್ದರಿಂದ ಸರ್ಕಾರಿ ಶಾಲೆಗಳು, ಕಾಲೇಜು ಸರ್ಕಾರಗಳು ಚೆನ್ನಾಗಿ ನಡೀತಾರೆ. ಪ್ರೌಢಶಾಲೆ ಅಂತೂ ಇವರಿಗೆ ಪ್ರಾಬ್ಲಮ್. ಅವು ಈ ನಾಗರಾಜು ಅಂತೇಳಿ ಅಲ್ಲದೆ ವೇದಿಕೆ ಬಂದಿದ್ದಾರೆ. ಇವುಗಳು ಎಲ್ಲ ಜೊತೆಗೂಡಿ ಆ ಶಾಲೆಯನ್ನ ಯಾವುದೇ ಕಾನ್ವೆಂಟ್ ಅಥವಾ ಯಾವುದೋ ಹೈಟೆಕ್ ಶಾಲೆಯನ್ನು ನಾವು ಇವತ್ತು ಕಲಿತೀವಿ. ಕೃಷಿ ಪ್ರಶಸ್ತಿಗೆ ನಾವು ಮದ್ದೂರು ತಾಲೂಕು ಹಾಸನ ಹೋಬಳಿಯ ಶ್ರೀ ಶಿವರಾಮಯ್ಯ ಅವರು ಆಯ್ಕೆ ಮಾಡಿದ್ದಾರೆ. ಇವರು ಬಹುಶಃ ಸಾವಯವ ಕೃಷಿ ಅಂತ ಹೇಳಿ ನಾವು ಕಳೆದ ಒಂದು 10 ವರ್ಷಗಳ ಈಚೆಗೆ ಸಾವಯವ ಹೆಸರನ್ನ ನಾವು ಉಪಯೋಗಿಸ್ತಾ ಇದ್ದೀವಿ. ಅದಕ್ಕೆ ಮತ್ತೆ ಸಾವಯವ ಅಥವಾ ಸಮಗ್ರ ಕೃಷಿ ಬಗ್ಗೆ ಜಪಾನ್ನಲ್ಲಿ ಮಾಡ್ತಿದ್ದಾರೆ ಅಂತ ಕೇಳಿದ್ವಿ. ಆದರೆ ನಮ್ಮೊಡನೆ ಇರ್ತಕ್ಕಂಥ ನಮ್ಮ ಇನ್ನೊಂದು ವರ್ಷಗಳಿಂದ ಸಮಗ್ರ ಸಾವಯವ ಕೃಷಿಯನ್ನು ಮಾಡ್ತಾರೆ. ಅದಕ್ಕಾಗಿ ಅವ್ರನ್ನ ಈ ಕೃಷಿ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ವಿ. ಇವರು ಇರ್ತಕ್ಕಂಥ ವಿಷಯಗಳ ಇದ್ದಾರೆ. ಇವರು ಸಮಗ್ರ ಕೃಷಿ ಕ್ಷೇತ್ರಗಳು 30 ವರ್ಷ ಮಾಡ್ತಿದೆ. ಇನ್ನೊಂದು ಕಾರಣ ಇನ್ನೊಂದು ಕಾಲಿದೆ, ಇನ್ನೊಂದು ಕಾಲಿದೆ. ಯಾವ ಕಾರಣ ಎಲ್ಲ ವಿದ್ಯಾರ್ಥಿಗಳು ಸಭಾಂಗಣದಲ್ಲಿ ಕೂರಬೇಕು. ಯಾರು ಶುಭಾಶಯಗಳ ಸ್ಮರಣೆಗಳನ್ನು ಸಲ್ಲಿಸ್ತಾ ಅಭಿನಂದನಾ ಪತ್ರವನ್ನು ವಾಚನ ಮಾಡಿದೆ. ಜನತಾ ಶಿಕ್ಷಣ ಟ್ರಸ್ಟ್ ರಿಜಿಸ್ಟರ್ಡ್ ಮಂಡ್ಯ ಡಾಕ್ಟರ್ H.D. ಚೌಡಯ್ಯರವರ 97ನೇ ಜನ್ಮದಿನಾಚರಣೆ ಹಾಗೂ 2024ನೇ ಸಾಲಿನ ರಾಜ್ಯ ಮಟ್ಟದ ಡಾಕ್ಟರ್ H.D. ಚೌಡಯ್ಯ ಸಮಾಜ ಸೇವೆ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಪ್ರಶಸ್ತಿಗಳ ಪ್ರದಾನ ಸಮಾರಂಭದಲ್ಲಿ ಜನತಾ ಶಿಕ್ಷಣ ಟ್ರಸ್ಟಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ K.S. ವಿಜಯಾನಂದರವರ ಅಧ್ಯಕ್ಷತೆಯಲ್ಲಿ PETಯ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಉಪಸ್ಥಿತಿಯಲ್ಲಿ ದೇವಿಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಸ್ವಾಮಿಯವರು ಡಾಕ್ಟರ್ H.D. ಅರ್ಪಿಸಿದ ಅಭಿನಂದನಾ ಪತ್ರ. ಸನ್ಮಾನ್ಯರೇ, ಧನಾತ್ಮಕ ಮನಸ್ಸು ಎಲ್ಲದರಲ್ಲೂ ಅವಕಾಶವನ್ನು ಕಂಡುಕೊಳ್ಳುವಂತೆ ಸದಾ